ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬಡ್ಕೇಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ್ರಿ ನಾವ್ರಿ ಅವರೆಕಾಳು ಸೀಸನ್ ಒಳಗ ಅವರೆಕಾಳು ಉಪ್ಪಿಟ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗ್ರಿ, ಅವರೆಕಾಳು ಉಪ್ಪಿಟ್ಟು ರುಚಿನ ಭಾರಿ ಇರ್ತೈತ್ರಿ. ಬೆಳಗಿನ ನಾಷ್ಟಕ್ಕ ಅವರೆಕಾಳು ಉಪ್ಪಿಟ್ಟು ಹೆಂಗ್ ಮಾಡೋದಂತ ತಿಳಿಸ್ಕೊಡತ್ತೇನ್ರಿ. ಅದನ್ನ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ. ಮೊದ್ಲಿಗೆ ನಾನಿಲ್ರಿ ಒಂದ್ ಪ್ಯಾನ್ ಇಟ್ಕೊಂಡೇನ್ರಿ. ಅದಕ್ಕೆ 1 ಕಪ್ ಆಗೋ ಅಷ್ಟ ಬನ್ಸಿ ರವೆ ಅಂದ್ರೆ ದಪ್ಪ ರವೆ ಇರ್ತೈತಲ್ರಿ, ಅದನ್ನ ತಗೊಂಡ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಹುರ್ಕೋಬೇಕ್ರಿ. ನೋಡ್ರಿ, ಈಗ ಇದನ್ನ ಹುರ್ಕೊಂಡೇನ್ರಿ. ಚೆನ್ನಾಗಿ ಹುರ್ಕೊಂಡ ಏನಾಗ್ತೈತ್ರಿ, ಉಪ್ಪಿಟ್ಟ ಉದುರು ಆಗಿ ಚಲೋ ಅಂದ್ರ ಅಂಟ್ಕೊಂಗಿಲ್ರಿ, ಮೆತ್ತಗ ಉಪ್ಪಿಟ್ಟ ಚೆನ್ನಾಗಿ ಬರ್ತೈತಿ. ಅದಕ್ಕೆ ರೀ ಸ್ವಲ್ಪ ಈ ತರ ಚೆನ್ನಾಗಿ ಹುರ್ಕೊಂಡ ಇಟ್ಕೋಬೇಕ್ರಿ. ಈಗ ಅದನ್ನ ಸೈಡ್ಗೆ ಇಟ್ಕೊಂಡ ಒಗ್ಗರಣೆ ರೆಡಿ ಮಾಡೋಣ್ರಿ. ಒಂದ್ ಪಾತ್ರೆಗೆ ನಾನು 3 ಇಂದ 4 ಚಮಚ ಆಗೋಷ್ಟೇ ಎಣ್ಣೆ ಹಾಕೇನ್ರಿ. ಅದಕ್ಕೆ 1 ಚಮಚ ಅಷ್ಟೇ ಸಾಸಿವೆ, ಆಮೇಲೆ ಜೀರಿಗೆ, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೋಬೇಕ್ರಿ. ಹಾಗೆ ಒಂದ್ ಮೀಡಿಯಂ ಸೈಜ್ ಅಷ್ಟ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೇನ್ರಿ. 3 ಇಂದ 4 ಆಗೋಷ್ಟ ಒಂದ್ ಹಸಿಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡೇನ್ರಿ. ಅದನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೋಬೇಕ್ರಿ. ಈಗ ಸ್ವಲ್ಪ ಉಳ್ಳಾಗಡ್ಡಿ ಎಲ್ಲ ರೀ ಕಲರ್ ಚೇಂಜ್ ಆಗ್ಬೇಕ್ರಿ. ಹಾಗೆ ಇದಕ್ಕೆ ಒಂದು ಟೊಮೆಟೊನ ಸೇರಿಸ್ಕೊಂಡೇನ್ರಿ. ಮೀಡಿಯಂ ಸೈಜ್ ಅನ್ನ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡೇನ್ರಿ. ಅದನ್ನು ಹಾಕೊಂಡ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಏನ್ ಮಾಡ್ರಿ, ಫ್ರೈ ಮಾಡ್ಕೊರಿ. ನೀವು ಇದ್ರೊಳಗೆ ಎಲ್ಲಾ ತರಕಾರಿ ಕೂಡ ಹಾಕೋಬಹುದ್ರಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡೇನ್ರಿ. ನಾವೆಲ್ಲ ಮಿಕ್ಸ್ ಮಾಡ್ಕೊಂಡ್ರಿ. ನೀವು ಇದ್ರೊಳಗ ಹಸಿ ಬಟಾಣಿ ರೀ, ಮತ್ತೆ ಕ್ಯಾರೆಟ್, ಬೀನ್ಸ್ ಎಲ್ಲ ತರಕಾರಿನೂ ಕೂಡ ಹಾಕೊಂಡು ಮಾಡ್ಕೋಬಹುದ್ರಿ. ಇಲ್ಲ ನೀವು ಅವರೆಕಾಳು ಇದಷ್ಟ ಹಾಕಿ ಮಾಡಿದ್ರು ತುಂಬಾ ಟೇಸ್ಟ್ ಬರ್ತೈತ್ರಿ, ರುಚಿ ಆಗ್ತೈತ್ರಿ. ಈಗ ನಾನು 1 ಕಪ್ ಆಗುವಷ್ಟ ಅವರೆಕಾಳನ್ನ ಬೇಯಿಸಿಟ್ಕೊಂಡೇನ್ರಿ. ಅದನ್ನು ಕೂಡ ಹಾಕಿ ಈ ತರ ಮಿಕ್ಸ್ ಮಾಡ್ಕೋಬೇಕ್ರಿ. ಆಮೇಲೆ ಈಗ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಎಲ್ಲಾನು ಸ್ವಲ್ಪ ಫ್ರೈ ಆಗಿದಾವ್ರಿ. ಈಗ ಇದಕ್ಕ ನಾವು ಎಷ್ಟ್ ಬೇಕಲ್ರಿ, ನಾನು ಇಲ್ಲಿ 1 ಕಪ್ ಆಗುವಷ್ಟ ರವೆ ತಗೊಂಡೇನ್ರಿ. 1 ಕಪ್ಗೆ ನಾವು ಒಂದ್ 2.5 ಕಪ್ ಆಗುವಷ್ಟ ನೀರ್ ಸೇರಿಸ್ಬೇಕ್ರಿ. ಸ್ವಲ್ಪ ನೀರ್ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಮೆತ್ತಗೂ ಆಗ್ತದ್ರಿ. ಒಂದ್ 2 ರಿಂದ 3 ಕಪ್ ಆಗುವಷ್ಟ ನಾನು ನೀರ್ ಹಾಕೊಂಡೇನ್ರಿ. ಈಗ ನೀರ್ ಹಾಕೊಂಡ ಮತ್ತೊಂದ್ಸಲ ಎಲ್ಲಾ ಮಿಕ್ಸ್ ಮಾಡ್ಕೊಂಡ ಸ್ವಲ್ಪ ಇದು ಕುದಿ ಬರ್ಬೇಕ್ರಿ. ಈ ತರ ಕುದಿ ಬಂದ ತಕ್ಷಣ ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ತುರಿನ ಹಾಕೊಂಡೇನ್ರಿ, ಒಂದ್ 2 ಚಮಚ ಆಗುವಷ್ಟ. ಆಮೇಲೆ ಹುರಿದಿಟ್ಕೊಂಡಿರೋ ರವೆನ ಈ ತರ ಹಾಕೊಂಡ ನೀವು ಮಿಕ್ಸ್ ಮಾಡ್ಕೋಬೇಕ್ರಿ. ಇದು ಏನು ಗಂಟ್ ಆಗಂಗಿಲ್ರಿ, ಯಾಕಂದ್ರೆ ದಪ್ಪ ರವೆ ಇರೋದ್ರಿಂದ ಉದುರಾಗಿ ಚೆನ್ನಾಗಿ ಬರ್ತೈತ್ರಿ. ನೀವೆಲ್ಲ ಹಾಕೊಂಡ್ ಮಿಕ್ಸ್ ಮಾಡಿ ಒಂದ್ ಪ್ಲೇಟ್ ಮುಚ್ಚಿ ಬಿಟ್ರಂದ್ರಿ ನೋಡ್ರಿ, ಅವರೆಕಾಳು ಉಪ್ಪಿಟ್ಟ ರೆಡಿ ಆಯ್ತ್ರಿ. ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದ್ರಿ. ಅವರೆಕಾಳು ಸೀಸನ್ ಒಳಗ ಈ ತರ ಮಾಡ್ಕೊಂಡ ತಿನ್ರಿ. ಬೆಳಗಿನ ನಾಷ್ಟಕ್ಕ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರ ಅವರೆಕಾಳು ಉಪ್ಪಿಟ್ಟು ರೆಡಿ ಐತ್ರಿ. ನೀವು ಒಂದ್ಸಲ ಈ ತರ ಮನ್ಯಾಗ ಟ್ರೈ ಮಾಡಿ ನೋಡ್ರಿ. ಹೇಗಿದೆ ಅಂತ ನಮ್ಗ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲೀಸ್, ರಿಲೇಟಿವ್ಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿ. ಮತ್ತೆ ಹೊಸ ಅಡಿಗೆಯೊಂದಿಗೆ ಭೇಟಿ ಆಗ್ತೀರಿ. ಅಲ್ಲಿವರೆಗೂ ಧನ್ಯವಾದಗಳು.